ಸ್ನೇಹಿತರೆ ನೋಡಿ, ಇದು 1 ಎಕರೆ 80 ಸೆಂಟು ಲ್ಯಾಂಡ್ ಮಧ್ಯಭಾಗದಲ್ಲಿದ್ದೀನಿ. ಸ್ನೇಹಿತರೆ ನೋಡಿ, ಈ ವಿಡಿಯೋದಲ್ಲಿ ಬಂದು ಲ್ಯಾಂಡ್ ಫುಲ್ಲು ನೋಡಿದಾಗ ನಾವು ಫ್ರಂಟಿಂದ ಲಾಸ್ಟಿಗೆ ಬಂದುಬಿಟ್ಟಿರ್ತೀವಿ. ಯಾಕಂದರೆ ಫಸ್ಟು ಆ ಲ್ಯಾಂಡ್ ಬಗ್ಗೆ ಇನ್ಫಾರ್ಮೇಷನ್ ಕೇಳ್ಕೊತೀವಿ. ನಾವು ಕೇಳ್ಕೊಂಡು ಆಮೇಲೆ ಮತ್ತೆ ಫ್ರಂಟಿಗೆ ಬರೋಲ್ಲ, ಮತ್ತು ಲಾಸ್ಟಿಂದ ವೀಡಿಯೋ ಮಾಡ್ಕೊಂಬಿಡೋದು. ಆವಾಗ ರಸ್ತೆ ಬಂದು ವೀಡಿಯೋ ಮಧ್ಯಭಾಗದಲ್ಲೋ ಅಥವಾ ಲಾಸ್ಟ್ ಭಾಗದಲ್ಲೋ ತೋರಿಸಿರ್ತೀವಿ. ಸೊ ಅದು ಫುಲ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿ ಫೆನ್ಸಿಂಗ್ ಇದೆಯಲ್ಲ, ನೋಡಿ ಈ ಕಡೆ ಇದೆ ಫೆನ್ಸಿಂಗು. ಸೊ ಮುಂದೆ ನೋಡಿ ಅಲ್ಲಿ ಫೆನ್ಸಿಂಗ್ ಇದೆ, ಅಡ್ಡ ಫೆನ್ಸಿಂಗ್ ಬರುತ್ತೆ. ಸೊ ಆಗ ಬಂದು 1 ಎಕರೆ 80 ಸೆಂಟು ಸ್ನೇಹಿತರೆ. ನೋಡಿ ನಿಲ್ಸಿದಾರಲ್ಲ, ಈ ಮರದಿಂದ ನೇರ ಹಂಗೆ ಹೋಗುತ್ತೆ ಲ್ಯಾಂಡು. ಬಟ್ ಆ ಅವ್ರು ನಿಂತಿರೋದ್ರಿಂದ ಕೆಳಕ್ಕೆ ಒಂದು 30 ಸೆಂಟ್ ಬರುತ್ತೆ, ಒಂದೇ ಒಂದು ಪೀಸ್. ನೋಡಿ ಅಲ್ಲಿ ಫೆನ್ಸಿಂಗ್ ಇದೆ, ಫೆನ್ಸಿಂಗ್ ಕೆಳಭಾಗ ಒಂದು ಪೀಸ್ ಕವರ್ ಆಗುತ್ತೆ ಅಷ್ಟೇ, ಒಂದೇ ಒಂದು ಪೀಸ್ ಕವರ್ ಆಗುತ್ತೆ 30 ಸೆಂಟು. ಮತ್ತು ಮೇಲ್ಭಾಗಕ್ಕೆ ಹಂಗೆ ಸ್ಟ್ರೈಟ್ ಇದೆ ನೆಲ. ನೋಡಿ ಅವ್ರು ನಿಂತಿದ್ದಾರಲ್ಲ, ಅದೇ ಸ್ಟ್ರೈಟ್ ಹಂಗೆ ಹೋಗುತ್ತೆ. ಸ್ಟ್ರೈಟ್ ಹೋಗಿ ನೋಡಿ ಅಲ್ಲಿ ಒಂದು ಟಾರ್ಪಲ್ ಹಾಕಿದ್ದಾರೆ ನೋಡಿ ಅಲ್ಲಿ ಅಡ್ಡ ಬರುತ್ತೆ. ಒಂದು ಆ ಮರದ ನೇರಕ್ಕೆ ಬರುತ್ತೆ, ಈ ಮರದ ನೇರಕ್ಕೆ ಬಂದು ಇದು 1 ಎಕರೆ 80 ಸೆಂಟು. ಸೊ ಉತ್ತಿರೋದು ಸೇರಲ್ಲ, ಉತ್ತಿರೋರು ಬಂದು ಪಕ್ಕದ ಲ್ಯಾಂಡು. ಸೊ ಮಣ್ಣು ಅದೇ ಕಲರ್ ಇರುತ್ತೆ, ಪ್ಲೈನ್ ಲ್ಯಾಂಡು ಸ್ನೇಹಿತರೆ. ಅಂದರೆ ಬೋರು ಕರೆಂಟ್ ಏನಿಲ್ಲ, ಪ್ಲೈನ್ ಲ್ಯಾಂಡು, ಎತ್ತರವಾದ ಸ್ಥಳ ಇದು. ಸೊ ಲೊಕೇಶನ್ ನೋಡಿ ಸ್ನೇಹಿತರೆ, ಸುತ್ತಲೂ ನೋಡಿ ಇದು 30 ಎಕರೆಲಿ ರೆಡಿ ಹೌಸ್ ಥರ ಮಾಡ್ತಾಯಿದ್ದಾರೆ. ಕನ್ಸ್ಟ್ರಕ್ಷನ್ ಮಾಡಿ ಅಂದರೆ ಅಲ್ಲೇ ಮನೆ ತಂದಿಡೋದು, ಆ ಥರ ಸ್ಲಾಬ್ಸ್ ಥರ ಆ ಥರ ಮಾಡ್ತಾಯಿದ್ದಾರೆ ಅಲ್ಲಿ. ನೋಡಿ ಆ ಕಡೆ ಬಂದರೆ ಫಾರೆಸ್ಟ್, ಅದು ಗುಟ್ಟೆ ಎಲ್ಲ. ಲೊಕೇಶನ್ ನೋಡಿ, ಮಣ್ಣೆಲ್ಲ ಅದೇ ಕಲರ್ ಇರೋದು ನೋಡಿ ಊರದು. ಬಟ್ ರಸ್ತೆ ಬಂದು ಅದು ಆ್ಯಕ್ಚುಲಿ ಅಂದರೆ ರಸ್ತೆ ಮಾಡಿದ್ದಾರೆ ಲ್ಯಾಂಡ್ಗೆ, ಬಟ್ ಓಡಾಟ ಇಲ್ಲ. ಸೊ ಹಾಗಾಗಿ ಮಳೆ ಬಂದು ಸ್ವಲ್ಪ ಎಲ್ಲ ಕೊರೆದು ಎತ್ತರವಾದ ಜಾಗ ಬೆಳೆಯೋದು. ಸೊ ಡೌನ್ ಇಳಿಜಾರು ಫುಲ್ ಕಲ್ಲು ತೆಲ್ಬಿಟ್ಟಿದೆ. ಸೊ ಗಾಡಿ ಸಹ ಬರೋದು ಕಷ್ಟ ಆಗಿ ಲ್ಯಾಂಡ್ ಹತ್ರ. ಸೊ ಅದರಲ್ಲಿ ಫೆನ್ಸಿಂಗು ಈ ಕಡೆ. ಸೊ ಹಾಗಾಗಿ JCB ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ, ರಸ್ತೆಗೆ ಮಣ್ಣಿಗೆ ಹಾಕಿಸಿ ಸ್ವಲ್ಪ ಸ್ಲೋಪ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ಟ್ಯಾಂಕ್ ಇದೆ, ಅಲ್ಲಿ ಒಂದು ಮನೆ ಇದೆ. ಬಟ್ ಅಲ್ಲಿಂದ ಆಚೆ ಫುಲ್ಲು ಇಳಿಜಾರಿದೆ ರಸ್ತೆ. ನೋಡಿ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಬಟ್ ಏನು ಆ್ಯಸ್ ಇಟ್ ಈಸ್ ಏನಿದೆಯೋ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಿ. ನೋಡಿ ಸ್ನೇಹಿತರೆ, ಇಲ್ಲಿಗೆ ಎಂಡಾಗುತ್ತೆ, ಈ ಬರ್ಬ್ಗೆ ಎಂಡಾಗುತ್ತೆ ನೋಡಿ. ಈ ಬರ್ಬ್ಗೆ ಎಂಡಾಗುತ್ತೆ, ಈ ನೆಲ ಈ ಬರ್ಬ್ಗೆ ಎಂಡಾಗಿ ಇಲ್ಲಿಗೆ ಹೋಗುತ್ತೆ ನೋಡಿ. ನಾನು ಹೇಳೋದನ್ನ ನೋಡಿ, ಇಲ್ಲಿಗೆ ಎಂಡಾಗುತ್ತೆ. ಸೊ ಆ ಕಡೆಗೆ ಬೇರೆಯವ್ರನ್ನೆಲ್ಲ. ಸೊ ರಸ್ತೆ ಬಂದು ನೋಡಿ, ಬೇವಿನ ಮರ ಇದೆಯಲ್ಲ ನೋಡಿ, ಬೇವಿನ ಮರದ ಪಕ್ಕ ರಸ್ತೆ ಬರುತ್ತೆ, ಒಂದು 15 ಅಡಿ ರಸ್ತೆ ಬರುತ್ತೆ. ಸೊ ರಸ್ತೆ ಎಲ್ಲ ಮುಚ್ಚೋಗ್ಬಿಟ್ಟಿದೆ ಸ್ನೇಹಿತರೆ. ರಸ್ತೆ ತೋರಿಸ್ತೀನಿ ನೋಡಿ, ವಿಡಿಯೋ ಪಾಸ್ ಮಾಡಿ ಅದು ಫೆನ್ಸಿಂಗ್ ದಾಟ್ಬಿಟ್ಟು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ನೋಡಿ ಈ ಬೇವಿನ ಮರದವರೆಗೂ ರಸ್ತೆ ಬರುತ್ತೆ ನೋಡಿ, ರಸ್ತೆ ಬರುತ್ತೆ 15 ಅಡಿ ರಸ್ತೆ. ಸೊ ಆ ಪ್ರಾಪರ್ಟಿ 1 ಎಕರೆ 80 ಸೆಂಟ್ ಕಟಾಚು, ಇದೇ ರಸ್ತೆ. ಸೊ ರಸ್ತೆ ಎಲ್ಲ ಮಾಡಬೇಕು ಸ್ನೇಹಿತರೆ. ನೋಡಿ ಇದೇ ರಸ್ತೆ. ಸೊ ಈ ಲ್ಯಾಂಡ್ ತೊಗೊಬೇಕಾದ್ರೆ ರಸ್ತೆ ಎಲ್ಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ, ತೊಂದರೆ ಇಲ್ಲ. ನೋಡಿ ಸ್ನೇಹಿತರೆ, ರಸ್ತೆ ಆ 1 ಎಕರೆ 80 ಸೆಂಟ್ಗೆ ಹೋಗೋಕ್ಕೆ ನೋಡಿ ರಸ್ತೆ ಹಿಂಗೆ ಕಲ್ಲೆಲ್ಲ ತೆಲ್ಬಿಟ್ಟಿದೆ ಮಳೆ ಬಂದು. ಸೊ ಇವಾಗ ಪ್ರೆಸೆಂಟ್ ಬಂದು ಗಾಡಿ ಹೋಗೋ ಸಹ ಕಷ್ಟನೇ ಇಲ್ಲಿ. ಬಟ್ ಲ್ಯಾಂಡ್ ಬಂದು ಅದೇ ಮಣ್ಣಿಗೆ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ. ಸ್ನೇಹಿತರೆ ಪ್ರೈಸ್ ಬಂದು ಎಕರೆ ಬಂದು 22 ಲಕ್ಷ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಅಂತ ಹೇಳಿದ್ದಾರೆ ಅವರು. ಸೊ ನೇರವಾಗಿ ಕೂತ್ಕೊಂಡು ಮಾತಾಡ್ಬೋದು ನೀವು. ನೋಡಿ ಲೊಕೇಶನ್ ಈ ಥರ ಇದೆ. ಬಟ್ ಈ ದಾರಿ ಎಲ್ಲ ಇದೆ ಅಂತ ಹೇಳಿದ್ದಾರೆ, ನೆಲಕ್ಕೆ ದಾರಿ ಇದೆ, ದಾರಿ ಎಲ್ಲ ಇದೆಲ್ಲ ಗೋಮಾಳ ಜಾಗ, ದಾರಿ ಅಂತಲೇ ಮಾಡಿರೋದು ಅಂತಲೇ ಹೇಳಿದ್ರು. ಸೊ ಮಳೆ ಬಂದೆಲ್ಲ ಕೊರಕಲು ಬಿದ್ದುಬಿಟ್ಟಿದೆ ನೋಡಿ. ಇಲ್ಲಿ ಗಾಡಿ ನಿಲ್ಸಿದ್ದೀನಲ್ಲ, ಅಲ್ಲಿವರೆಗೂ ಗಾಡಿ ಬರ್ಬೋದು, ಏನು ತೊಂದರೆ ಇಲ್ಲ ನೋಡಿ. ಗಾಡಿ ನಿಲ್ಸಿ ನೋಡಿ ಇಲ್ಲಿ. ಸೊ ಅಲ್ಲಿಂದ ಆಚೆ ಗಾಡಿ ಬರೋಕ್ಕಾಗಿಲ್ಲ, ನಿಲ್ಸ್ಬಿಟ್ಟು ಬಂದಿದ್ದೀರಿ. ಸೊ ಅಲ್ಲಿಂದ ಆಚೆ ದಾರಿ ಇದೆ ಸ್ನೇಹಿತರೆ, ಸ್ವಲ್ಪ ದೂರ ಒಂದು 3/4 ಕಿಲೋಮೀಟ್ರ್ ಅಂದರೆ ತಾರ್ ರೋಡ್ ಇದೆ. ಎಲ್ಲ ಲ್ಯಾಂಡ್ ತೆಗೆದು ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಇದು ಹೈಟಲ್ಲಿ ಬರುತ್ತೆ ಸ್ಥಳ. ಸೊ ಎತ್ತರವಾದ ಸ್ಥಳ ಆಗಿದೆ ನೋಡಿ. ಎಲ್ಲ ನೀರು ಹರಿದು ರಸ್ತೆ ಎಲ್ಲ ಕೊರೆದುಬಿಟ್ಟಿದೆ.
ನೋಡಿ ಈ ಥರ ಇದೆ ರಸ್ತೆ. ಲೊಕೇಶನ್ ನೋಡಿ ಸ್ನೇಹಿತರೆ, ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಒಂದು 150 ಮೀಟ್ರ್ ಆಗುತ್ತೆ. ಇದೇ ರಸ್ತೆ 150 ಮೀಟ್ರ್ ಆ ಲ್ಯಾಂಡ್ಗೆ. ಪೂರ್ತಿ ಡೌನು. ಸರ್ ಎಲ್ಲ ಮಣ್ಣು ಹಾಕಿ ಮಟ್ಟ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಏನು ಮಟ್ಟ ಮಾಡಿಕೊಟ್ರು ಡೌನೇ ಸ್ನೇಹಿತರೆ. ನೋಡಿ ಈ ಥರ ಇದೆ. ಅಲ್ಲೊಂದು ಮನೆ ಸಹ ಇದೆ ಮೇಲೆ. ನೋಡಿ ಸ್ನೇಹಿತರೆ, ಈ ಥರ ಬರುತ್ತೆ ಲೊಕೇಶನ್.